ಓಂ ಶ್ರೀಮಾತ್ರೇ ನಮಃ. ಸೌಂದರ್ಯ ಲಹರಿ ಅರ್ಥಚಿಂತನೆ ಶ್ಲೋಕ 28. ಸುಧಾಮಪ್ಯಾಸ್ವಾದ್ಯ ಪ್ರತಿಭಯಜರಾ ಮೃತ್ಯುಹರಿಣೀಂ ವಿಪದ್ಯಂತೆ ವಿಶ್ವೇ ವಿಧಿಶತಮಖಾದ್ಯಾದಿವಿಶದಃ ಕರಾಲಂ ಯತ್ಕ್ಷ್ವೇಲಂ ಕಬಲಿತವತಃ ಕಾಲಕಲನಾ ನ ಶಂಭೋಸ್ತನ್ಮೂಲಂ ತವ ಜನನಿ ತಾಟಂಕ ಮಹಿಮಾ. ಆಚಾರ್ಯರು ಜಗನ್ಮಾತೆಯ ತಾಟಂಕಗಳ ವರ್ಣನೆಯನ್ನು ಮಾಡ್ತಾ ಇದ್ದಾರೆ. ತಾಟಂಕ ಅಂತಂದರೆ ಕಿವಿಯೋಲೆ, ಬೆಂಡೋಲೆ, ಅವುಗಳ ಮಹಿಮೆ ಎಂಥದ್ದು ಅಂತ ಹೇಳ್ತಾರೆ. ಸುಧಾಮಪ್ಯಾಸ್ವಾದ್ಯ ಪ್ರತಿಭಯ ಜರಾ ಮೃತ್ಯುಹರಿಣಿ. ಅಮ್ಮ ಜನನಿ, ತಾಯಿ, ಈ ಜಗತ್ತಲ್ಲಿ ವಿಶ್ವೇ ವಿಧಿಶತ ಮಖಾದ್ಯಾಹ, ಸಮಸ್ತರಾದಂತಹ ಬ್ರಹ್ಮ, ಇಂದ್ರ, ವಿಷ್ಣು ಮೊದಲಾದಂತಹ ದೇವತೆಗಳು ದಿವಿಷದಃ ಪ್ರತಿಭಯ ಜರಾಮೃತ್ಯುಹರಿಣೀಂ. ದಿವಿಷದಃ ಅಂತಂದರೆ ದೇವತೆಗಳು, ಉಳಿದೆಲ್ಲ ದೇವತೆಗಳು ಪ್ರತಿಭಯ ಜರಾಮೃತ್ಯುಹರಿಣೀಂ ಅಂತಂದರೆ ಅತ್ಯಂತ ಭಯಂಕರವಾದಂತಹ ಜರ ಅಂತಂದರೆ ಮುಪ್ಪು ಅಂತ ಅರ್ಥ. ಮುಪ್ಪು ಯಾರಿಗೂ ಬೇಕಾಗಿಲ್ಲ, ಅದು ಬಹಳ ಕಷ್ಟ. ಹಲ್ಲುಗಳಿರೋದಿಲ್ಲ, ಏನಾದರೂ ತಿನ್ನೋಣ ಅಂತಂದರೆ, ಕೇಳಿಸ್ಕೊಳ್ಳೋಣ ಅಂತಂದರೆ ಕಿವಿಗಳು ಸರಿ ಕೇಳಿಸ್ಕೊಳ್ಳೋದಿಲ್ಲ, ಅನೇಕ ರೀತಿಯಾದಂತಹ ತೊಂದರೆಗಳಿರುತ್ತೆ. ಇಂತಹ ಭಯಂಕರವಾದಂತಹ ಮುಪ್ಪು, ಸಾವು ಬರಬಾರದು ಅಂತ ಸುಧಾಂ ಆಸ್ವಾದ್ಯ ಅಪಿ, ಅಮೃತವನ್ನು ಕುಡಿದ್ರೂ ಕೂಡ ವಿಪದ್ಯಂತೆ, ಮರಣವನ್ನು ಹೊಂದುತ್ತಾರೆ ಮಹಾಪ್ರಳಯ ಕಾಲದಲ್ಲಿ. 4 ರೀತಿಯಾದಂತಹ ಪ್ರಳಯವನ್ನು ನಮ್ಮ ಧರ್ಮ ಗ್ರಂಥಗಳು ಹೇಳ್ತವೆ. ನಿತ್ಯ ಪ್ರಳಯ, ತೀವ್ರ ಪ್ರಳಯ, ಸಾಮಾನ್ಯ ಪ್ರಳಯ ಮತ್ತು ಮಹಾಪ್ರಳಯ ಅಂತ. ಈ ಉಳಿದ 3 ಪ್ರಳಯಗಳಲ್ಲಿ 10 ಲೋಕಗಳು ಮಾತ್ರ ನಾಶ ಆಗುತ್ತವೆ. ಆದರೆ ಮಹಾಪ್ರಳಯದಲ್ಲಿ ಎಲ್ಲ ಲೋಕಗಳು ನಾಶ ಆಗುತ್ತವೆ, ಎಲ್ಲ ದೇವತೆಗಳು ನಾಶ ಆಗಿಬಿಡ್ತಾರೆ. ಆದರೆ ಕ್ಷ್ವೇಲಂ ಕಬಲಿತವತಃ ಶಂಭೋ, ನಿನ್ನ ಗಂಡ ಅದೆಂತಹ ಪುಣ್ಯವಂತ, ಎಂತಹ ಭಾಗ್ಯವಂತ, ವಿಷವನ್ನೇ ಕುಡ್ದ. ಕ್ಷ್ವೇಲಂ ಅಂತಂದರೆ ವಿಷ ಅಂತ ಅರ್ಥ. ಕಬಲಿತವತಃ, ಕುಡಿದರೂ ಕೂಡ, ಅತ್ಯಂತ ಭಯಂಕರವಾದ ವಿಷವನ್ನು ಕುಡಿದರೂ ಕೂಡ ಶಂಭೋ ಕಾಲಕಲನ ನಾಸ್ತಿ ಇತಿ ಯತ್, ಅವನಿಗೆ ಮರಣ ಬರಲಿಲ್ವಲ್ಲ. ಅದಕ್ಕೆ ಏನು ಕಾರಣ ಅಂತಂದರೆ ತನ್ಮೂಲಂ ತವ ತಾಟಂಕ ಮಹಿಮಾ, ಅದರ ಮೂಲ ಕಾರಣ ನಿನ್ನ ತಾಟಂಕ ಅಥವಾ ಓಲೆಯ ಮಹಿಮೆ ಆಗಿರುವುದಮ್ಮ. ನಿನ್ನ ಕಾರಣದಿಂದಾಗಿ ನಿನ್ನ ಪತಿ ವಿಷವನ್ನು ಕುಡಿದ್ರೂ ಸಾವನ್ನು ಅಪ್ಪಲಿಲ್ಲ. ಉಳಿದ ದೇವತೆಗಳು ಸಾವು ಮುಪ್ಪಿನಿಂದ ತಪ್ಪಿಸಿಕೊಳ್ಳಬೇಕು ಅಂತ ಅಮೃತ ಕುಡಿದ್ರೂ ಅವರಿಗೆ ಸಾವು ತಪ್ಪಲಿಲ್ಲ. ಇದಕ್ಕೆ ಕಾರಣ ನಿನ್ನ ಮಹಿಮೆ ಎನ್ನುವಂಥದ್ದನ್ನು ಆಚಾರ್ಯರು ಈ ಶ್ಲೋಕದಲ್ಲಿ ವರ್ಣನೆ ಮಾಡಿದ್ದಾರೆ. ನಾಳೆಯ ದಿವಸ 29ನೇ ಶ್ಲೋಕದ ಅರ್ಥ ಚಿಂತನೆಯನ್ನು ಮುಂದುವರಿಸೋಣ. ಧನ್ಯವಾದಗಳು.